ಕನ್ನಡ ಚಿತ್ರರಂಗದ ಮೌನ ಯೋಧ ದಿಲೀಪ್ ರಾಜ್ ಹೋರಾಟದಿಂದ ಬೆಳೆದ ಕಲಾವಿದನ ಬದುಕಿನ ಕಥೆ. ಕನ್ನಡ ಚಿತ್ರರಂಗ ಮತ್ತು ಕಿರುತೆರೆಯ ಲೋಕ ಇಂದು ಒಬ್ಬ ಪ್ರತಿಭಾವಂತ ನಟನನ್ನ ಕಳೆದುಕೊಂಡ ದುಃಖದಲ್ಲಿದೆ. ತನ್ನ ವಿಶಿಷ್ಟ ಅಭಿನಯ, ಗಂಭೀರ ಧ್ವನಿ ಮತ್ತು ವಿಭಿನ್ನ ಪಾತ್ರಗಳ ಮೂಲಕ ಪ್ರೇಕ್ಷಕರ ಮನಸ್ಸಿನಲ್ಲಿ ಅಚ್ಚಳಿಯದ ಗುರುತು ಮೂಡಿಸಿದ್ದ ನಟ ದಿಲೀಪ್ ರಾಜ್ ಅವರು 2026 ಮೇ 13ರಂದು ಹೃದಯಾಘಾತದಿಂದ ನಿಧನರಾದರು. ಕೇವಲ 47 ವರ್ಷ ವಯಸ್ಸಿನಲ್ಲಿ ಅವರು ಇಹಲೋಕ ತ್ಯಜಿಸಿದ್ದು ಕನ್ನಡ ಕಲಾಭಿಮಾನಿಗಳಿಗೆ ಭಾರಿ ಆಘಾತವಾಗಿದೆ. ಬೆಂಗಳೂರಿನ ಹುಡುಗನಿಂದ ಕನ್ನಡದ ಖ್ಯಾತ ನಟನ ತನಕ 1978 ಸೆಪ್ಟೆಂಬರ್ 2ರಂದು ಬೆಂಗಳೂರಿನಲ್ಲಿ ಜನಿಸಿದ ದಿಲೀಪ್ ರಾಜ್ ಅವರಿಗೆ ಬಾಲ್ಯದಿಂದಲೇ ಅಭಿನಯದ ಮೇಲೆ ಅಪಾರ ಆಸಕ್ತಿ ಇದೆ. ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಅವರು ತಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳಲು ಅಪಾರ ಕಷ್ಟಪಟ್ಟರು. ರಂಗಭೂಮಿ ಅವರ ಮೊದಲ ಪಾಠಶಾಲೆ. ವೇದಿಕೆಯ ಮೇಲೆ ಸಣ್ಣ ಪುಟ್ಟ ಪಾತ್ರಗಳಿಂದ ಆರಂಭವಾದ ಅವರ ಪ್ರಯಾಣ ನಂತರ ಕನ್ನಡ ಕಿರುತೆರೆ ಮತ್ತು ಸಿನಿಮಾ ರಂಗದ ದೊಡ್ಡ ಹೆಸರಾಗಿ ಬೆಳೆದಿತು. ಅವರ ಧ್ವನಿ ಮತ್ತು ಸಂಭಾಷಣೆ ಹೇಳುವ ಶೈಲಿ ತುಂಬಾ ವಿಭಿನ್ನವಾಗಿತ್ತು. ಇದೇ ಕಾರಣಕ್ಕೆ ಅವರು ಕಂಠದನ ಕಲಾವಿದರಾಗಿಯೂ ಪ್ರಸಿದ್ಧರಾಗಿದ್ದರು. ಆ ದಿನಗಳು ಸಿನಿಮಾದಲ್ಲಿ ನಟ ಚೇತನ್ ಅವರ ಪಾತ್ರಕ್ಕೆ ಧ್ವನಿ ನೀಡಿದ್ದ ದಿಲೀಪ್ ರಾಜ್ ಅವರ ಧ್ವನಿ ಅಭಿಮಾನಿಗಳ ಮನಸ್ಸಿನಲ್ಲಿ ಇನ್ನೂ ಜೀವಂತವಾಗಿದೆ. ಕಿರುತೆರೆಯಲ್ಲಿ ಅಪಾರ ಜನಪ್ರಿಯತೆ. ದಿಲೀಪ್ ರಾಜ್ ಮೊದಲಿಗೆ ಮನೆ ಮಾತಾದದ್ದು ದೂರದರ್ಶನ ಧಾರಾವಾಹಿಗಳ ಮೂಲಕ. ಜನನಿ, ಅರ್ಧ ಸತ್ಯ, ರಂಗೋಲಿ, ಕುಂಕುಮ ಭಾಗ್ಯ, ಮಾಂಗಲ್ಯ, ಮಳೆಬಿಲ್ಲು, ಪ್ರೀತಿಗಾಗಿ, ರಥಸಪ್ತಮಿ ಸೇರಿದಂತೆ ಅನೇಕ ಧಾರಾವಾಹಿಗಳಲ್ಲಿ ನಟಿಸಿ ಅಪಾರ ಜನಪ್ರಿಯತೆಯನ್ನು ಗಳಿಸಿದರು. ಅವರು ಕೇವಲ ನಟನಷ್ಟೇ ಅಲ್ಲ, ನಿರ್ಮಾಪಕ ಮತ್ತು ನಿರ್ದೇಶಕರಾಗಿಯೂ ತಮ್ಮ ಪ್ರತಿಭೆಯನ್ನು ತೋರಿಸಿದರು. ವಿದ್ಯಾವಿನಾಯಕ, ಪಾರು, ಹಿಟ್ಲರ್ ಕಲ್ಯಾಣ, ವಧು, ನಾನಿನ್ನ ಬಿಡಲಾರೆ ಮುಂತಾದ ಧಾರಾವಾಹಿಗಳನ್ನು ನಿರ್ಮಿಸಿ ಕನ್ನಡ ಕಿರುತೆರೆಗೆ ಹೊಸ ಮಟ್ಟವನ್ನು ತಂದುಕೊಂಡರು. ಮಿಲನ ಚಿತ್ರದ ಮೂಲಕ ದೊಡ್ಡ ಹೆಸರು. 2007ರಲ್ಲಿ ಬಿಡುಗಡೆಯಾದ ಮಿಲನ ಚಿತ್ರ ದಿಲೀಪ್ ರಾಜ್ ಅವರ ಬದುಕನ್ನೇ ಬದಲಾಯಿಸಿತು. ಪುನೀತ್ ರಾಜ್ಕುಮಾರ್ ಅಭಿನಯದ ಈ ಚಿತ್ರದಲ್ಲಿ ಅವರು ಖಳನಾಯಕ ಹೇಮಂತ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಅವರ ಅಭಿನಯಕ್ಕೆ ಪ್ರೇಕ್ಷಕರು ಫಿದಾ ಆಗಿದ್ದರು. ಈ ಚಿತ್ರದ ನಂತರ ದಿಲೀಪ್ ರಾಜ್ ಅವರಿಗೆ ಕನ್ನಡ ಚಿತ್ರರಂಗದಲ್ಲಿ ವಿಶೇಷ ಸ್ಥಾನ ದೊರೆಯಿತು. ಯೂಟರ್ನ್ನಲ್ಲಿ ಗಮನ ಸೆಳೆದ ಅಭಿನಯ. 2016ರಲ್ಲಿ ಬಿಡುಗಡೆಯಾದ ಯೂಟರ್ನ್ ಚಿತ್ರದ ಮೂಲಕ ದಿಲೀಪ್ ರಾಜ್ ಮತ್ತೊಮ್ಮೆ ತಮ್ಮ ಪ್ರತಿಭೆಯನ್ನ ಸಾಬೀತುಪಡಿಸಿದರು. ರೋಚಕ ಕಥಾ ಹಂದರ ಹೊಂದಿದ್ದ ಈ ಸಿನಿಮಾದಲ್ಲಿ ಅವರು ಮಾಡಿದ ಪಾತ್ರಕ್ಕೆ ಅಪಾರ ಮೆಚ್ಚುಗೆ ವ್ಯಕ್ತವಾಯಿತು. ಗಂಭೀರ ಪಾತ್ರಗಳನ್ನು ಸುಲಭವಾಗಿ ನಿರ್ವಹಿಸುವ ಸಾಮರ್ಥ್ಯ ಅವರಿಗಿತ್ತು. ನಾಯಕ ನಟನಾಗಿಯೂ ಗುರುತಿಸಿಕೊಂಡರು. ದೂರದರ್ಶನದಲ್ಲಿ ಯಶಸ್ಸು ಕಂಡ ನಂತರ ಅವರು 2005ರಲ್ಲಿ ಬಿಡುಗಡೆಯಾದ ಬಾಯ್ ಫ್ರೆಂಡ್ ಚಿತ್ರದ ಮೂಲಕ ನಾಯಕ ನಟನಾಗಿ ಚಿತ್ರರಂಗಕ್ಕೆ ಕಾಲಿಟ್ಟರು. ನಂತರ ಲವ್ ಗುರು, ಗಾನಾ ಬಜಾನಾ, ಸವಾಲು, ಟೋನಿ, ಲಕ್ಷ್ಮಿ, ಅಂಬಿ ನಿಂಗ್ ವಯಸ್ಸಾಯ್ತು ಸೇರಿದಂತೆ ಅನೇಕ ಸಿನಿಮಾಗಳಲ್ಲಿ ಅಭಿನಯಿಸಿದರು. ಅವರ ಪಾತ್ರಗಳು ಚಿಕ್ಕದಾಗಿದ್ದರೂ ಪ್ರೇಕ್ಷಕರ ಮನಸ್ಸಿನಲ್ಲಿ ಉಳಿಯುವಂತಾಗ್ತಾ ಇತ್ತು. ಇದೇ ಅವರ ವಿಶೇಷತೆ. ಕುಟುಂಬವೇ ಅವರ ಬಲ. ದಿಲೀಪ್ ರಾಜ್ ಅವರು ಶ್ರೀ ವಿದ್ಯಾ ಅವರನ್ನ ವಿವಾಹವಾಗಿದ್ದರು. ಅವರಿಗೆ 2 ಪುತ್ರಿಯರು. ಎಷ್ಟೇ ಬ್ಯುಸಿ ಜೀವನ ಇದ್ದರೂ ಕುಟುಂಬಕ್ಕೆ ಸಮಯ ಕೊಡುವ ಗುಣ ಅವರಿಗಿತ್ತು. ಚಿತ್ರರಂಗದ ಅನೇಕರು ಹೇಳುವಂತೆ ಅವರು ತುಂಬಾ ಸರಳ ಮತ್ತು ಸಹಾಯ ಮಾಡುವ ಮನಸ್ಸಿನ ವ್ಯಕ್ತಿಯಾಗಿದ್ದರು. ಹೃದಯಾಘಾತದಿಂದ ಅಕಾಲಿಕ ನಿಧನ. 2026 ಮೇ 13ರಂದು ದಿಲೀಪ್ ರಾಜ್ ಅವರು ಹೃದಯಾಘಾತದಿಂದ ನಿಧನರಾದರು ಎಂಬ ಸುದ್ದಿ ಹೊರಬಂದ ತಕ್ಷಣ ಕನ್ನಡ ಚಿತ್ರರಂಗವೇ ಬೆಚ್ಚಿ ಬಿದ್ದಿತ್ತು. ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಕಂಬನಿ ಮಿಡಿದರು. ಅನೇಕ ಕಲಾವಿದರು ಮತ್ತು ನಿರ್ದೇಶಕರು ಅವರೊಂದಿಗೆ ಕಳೆದ ನೆನಪುಗಳನ್ನು ಹಂಚಿಕೊಂಡರು. ದಿಲೀಪ್ ರಾಜ್ ಯಾಕೆ ವಿಶೇಷ ಅಂತ ನೋಡೋದಾದ್ರೆ, ಯಾವುದೇ ಪಾತ್ರವನ್ನಾದರೂ ಜೀವಂತವಾಗಿ ತೋರಿಸುವ ಅಭಿನಯ, ವಿಭಿನ್ನ ಧ್ವನಿ ಮತ್ತು ಡಬ್ಬಿಂಗ್ ಕಲೆ, ಕಿರುತೆರೆ ಹಾಗೂ ಸಿನಿಮಾ ರಂಗ ಎರಡರಲ್ಲೂ ಯಶಸ್ಸು, ನಿರ್ಮಾಪಕ ಮತ್ತು ನಿರ್ದೇಶಕರಾಗಿಯೂ ಗುರುತು, ಸರಳ ವ್ಯಕ್ತಿತ್ವ ಮತ್ತು ಪರಿಶ್ರಮ. ದಿಲೀಪ್ ರಾಜ್ ಅವರು ಕೇವಲ ನಟನಲ್ಲ, ಕನ್ನಡ ಮನಸ್ಸುಗಳನ್ನು ಗೆದ್ದ ಕಲಾವಿದ. ಅವರ ಜೀವನ ಯುವ ಕಲಾವಿದರಿಗೆ ದೊಡ್ಡ ಸ್ಫೂರ್ತಿ. ಸಣ್ಣ ಪಾತ್ರಗಳಿಂದ ಆರಂಭಿಸಿ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಸ್ಥಾನ ನಿರ್ಮಿಸಿಕೊಂಡ ಅವರು ಪರಿಶ್ರಮ ಮತ್ತು ಪ್ರತಿಭೆಯಿಂದ ಯಶಸ್ಸು ಸಾಧಿಸಬಹುದು ಎಂಬುದನ್ನು ಸಾಬೀತುಪಡಿಸಿದರು. ಅವರು ಇಂದು ನಮ್ಮೊಂದಿಗಿಲ್ಲ, ಆದರೆ ಮಿಲನ, ಯೂಟರ್ನ್, ಹಿಟ್ಲರ್ ಕಲ್ಯಾಣ ಮತ್ತು
ಅನೇಕ ಧಾರಾವಾಹಿಗಳ ಮೂಲಕ ದಿಲೀಪ್ ರಾಜ್ ಸದಾ ಕನ್ನಡಿಗರ ಮನಸ್ಸಲ್ಲಿ ಜೀವಂತವಾಗಿದ್ದಾರೆ.